ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಇಂದಿನ ರಾಜಾರಾಮ್ ಮಹಾರಾಜರವರು ಕರುಣಾಪರ ಅಭಂಗವನ್ನು ನೋಡೋಣ. ಕರುಣಾಪರ ಅಭಂಗ ಅಂದರೆ ಉತ್ಕಟವಾದ ಭಕ್ತಿ, ಉತ್ಕಟವಾದ ಕರುಣೆಯಿಂದ. ಅಂದರೆ ಹೆಂಗಪ್ಪ ಕರುಣ ಅಂದರೆ, ದೀನನಾಗಿ ನಾನು ನನ್ನ ಕೈಯಲ್ಲಿ ಏನೂ ಇಲ್ಲ, ನಾನು ಅಜ್ಞಾನಿ ಇದ್ದೀನಿ, ಹೆಲ್ಪ್ಲೆಸ್ ಇದ್ದೀನಿ, ನನಗೆ ನಿನ್ನ ಹೊರತಾಗಿ ಇನ್ನೇನೂ ಗೊತ್ತಿಲ್ಲ, ನನಗೆ ನಿನ್ನ ಹೊರತಾಗಿ ಇನ್ನೇನೂ ಬೇಕಿಲ್ಲ, ಹಾಗೂ ನನಗೆ ಅರಿವಿಗೆ ಬಂದಿದೆ ನಿನ್ನ ಹೊರತಾಗಿ ಇನ್ನೇನೂ ಇಲ್ಲೇ ಇಲ್ಲ ಸಂಪೂರ್ಣ ಜಗತ್ತಿನಲ್ಲಿ, ನೀನೇ ಒಬ್ಬ ಸರ್ವವ್ಯಾಪಕನಾಗಿದೆಯಾ. ಆದರೆ ಇಷ್ಟು ದಿವಸದ ಕಾಲ ನನಗೆ ಆ ಒಂದು ಅರಿವಿಗೆ ಬರ್ತಾ ಇರಲಿಲ್ಲ, ನೀನು ಎಲ್ಲ ಕಡೆ ಇದೆಯಾ ಅನ್ನೋದು ನನಗೆ ಇರುವಿಕೆಗೆ ಬರ್ತಾ ಇರಲಿಲ್ಲ. ಅದಕ್ಕೆ ಆ ಉತ್ಕಟವಾದ ಭಕ್ತಿ ಅಂದರೆ ಕರುಣೆಯಿಂದ ನಾನು ಏನು ಕೇಳ್ಕೊತೀನಪ್ಪ, ಈಗ ನನಗೆ ಇದು ಹೆಂಗೆ ಅರಿವು ಮೂಡ್ತಾ ಇದೆಯೋ, ನನಗೆ ಜಗತ್ತಿನ ಯಾವ ವಿಷಯ, ವಸ್ತು, ವ್ಯಕ್ತಿ ಮೇಲೆ ಯಾವ ಥರವಾದ ಒಂದು ಆಸಕ್ತಿ ಇಲ್ಲ. ಅವರನ್ನು ಮಾತಾಡಿಸ್ಬೇಕು ಅಂತ ಅನಿಸೋದಿಲ್ಲ, ಅವರಲ್ಲಿ ಸಂಘ ಮಾಡಬೇಕು ಅಂತ ಅನಿಸೋದಿಲ್ಲ. ಇವೆಲ್ಲವೂ ಒಂದು ನಾವು ಸತ್ಸಂಗದ ಮೂಲಕ ಸತ್ಸಂಗದಲ್ಲಿ ಬರ್ತಾ 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 ನಮ್ಮ ಮನಸ್ಸು ಏನಾಗತ್ತಪ್ಪ, ಆ ಪ್ರಪಂಚದ ಕಡೆಯಿಂದ ಇರೋದು ಮನಸ್ಸು ಈ ಕಡೆಗೆ ಬರ್ತಾ ತಾನೇ ಬರ್ತಾ ಹೋಗುತ್ತೆ. ಅವಾಗ ಏನು ಅನ್ಸುತ್ತಪ್ಪ, ಯಾವಾಗ ಭಗವಂತನ ಹುಚ್ಚು ನಮಗೆ ಹಿಡಿಯತ್ತು. ರಾಜಾರಾಮ್ ಮಹಾರಾಜರು ಈ ಅಭಂಗದಲ್ಲೇ ಅದನ್ನೇ ಹೇಳ್ತಾರೆ. ಅವರು ಏನಪ್ಪ, ನಿನ್ನ ಹುಚ್ಚು ನಡಿಗೆ ಹಿಡಿದಿದೆ, ಆದರೆ ನಾನು ನನಗೆ ನಿನ್ನ ಹುಚ್ಚು ಹಿಡಿದಾಗ ನೀನು ನನ್ನ ಮರ್ತು ಹೆಂಗೆ ಹೋಗ್ದಿಯಪ್ಪ, ಯಾಕೆ ಮರ್ತು ಹೋದೆ ನೀನನ್ನು, ನನಗೆ ನಿನ್ನ ಹುಚ್ಚು ಹಿಡಿದು ಹೋಗಿದೆ. ಈಗ ನಾನು ಅಜ್ಞಾನದಲ್ಲಿ ನಿನ್ನನ್ನು ಮರ್ತು ಹೋಗಿದ್ದೆ, ಆದರೆ ನನಗೀಗ ಅರಿವಾಯಿತು, ನೀನೇ ಈ ಶ್ವಾಸ ಕೊಟ್ಟೋನು, ಪೃಥ್ವಿ ಮೇಲೆ ಕಳಿಸ್ದೋನು ನೀನು, ನನಗೆ ಈ ಪೃಥ್ವಿ ಮೇಲೆ ಎದಕ್ಕೆ ಕಳಿಸಿದ್ಯಪ್ಪ ಅದು ನನಗೆ ಅರ್ಥ ಆಗ್ತಿದೆ. ಅಂದಮೇಲೆ ನನಗೆ ನಿನ್ನ ಹೊರತಾಗಿ ಯಾರೂ ಆಧಾರವಿಲ್ಲ, ಯಾರೂ ಗತಿ ಇಲ್ಲ, ನಾನು ಅನಾಥನಿದ್ದೇನೆ, ದೀನನಿದ್ದೇನೆ, ಪಾಮರನಿದ್ದೇನೆ, ಪಾಪಿ ದುರಾಚಾರಿ ಇದ್ದೇನೆ ಅಂತ ಆ ಮನಸ್ಸಿಗೆ ಹೇಳ್ತಾರೆ. ಅಂತಹ ಮನಸ್ಸು ಆ ಕರುಣೆಯಿಂದ, ಯಾವಾಗ ಕರುಣ ಇರುತ್ತೋ ಅವಾಗ ನಾವು ಇಂಥದ್ದೊಂದು ಮಾತು ಹೇಳ್ತೀವಿ, ಯಾಕಪ್ಪ ನಾನು ಇಷ್ಟು ತನಕ ಅರಿತುಕೊಳ್ಳಿಲ್ವಲ್ಲಪ್ಪ ನಿನ್ನನ್ನು, ಅದಕ್ಕೆ ಅದು ನನ್ನ ದೊಡ್ಡ ತಪ್ಪು. ನಾನು ನಿನ್ನನ್ನು ಅರಿತುಕೊಳ್ಳೇ ಇಲ್ಲ. ಇಷ್ಟು ಬಂದ ಜೀವನದ ಇಷ್ಟು ಕಾಲಗಳ ಕಾಲ, 30 ವರ್ಷ, 40 ವರ್ಷ, 50 ವರ್ಷ, 60, 70, 80 ಆದರೂ ಕೂಡ ನಮಗೆ ಇರುವಿಕೆಗೆ ಬರೋಲ್ಲಾಕಿ ಎಲ್ಲವೂ ಪರಮಾತ್ಮ ಮಾಡ್ತಿದ್ದಾನೆ ಅಂತ ನಮಗೆ ಏನನ್ಸುತ್ತೆ. ಭ್ರಾಂತಿ ಹೊಂದಿರೋ ಮನಸ್ಸು ನಾನು, ಅದು ಯಾವುದು ಹೊರಗಡೆ ಹೋಗಿ ಪ್ರತಿಕ್ರಿಯೆ ಕೊಡ್ತಿರುತ್ತೋ ಅದು ಅನ್ಕೋತಿರುತ್ತೆ ನಾನೇ ಎಲ್ಲ ಮಾಡ್ತಾಯಿದ್ದೀನಿ, ನನ್ನಿಂದ ಇವೆಲ್ಲ ನಡೀತಾ ಇದೆ ಅಂತ. ಆದರೆ ಈ ದೇಹದ ಮೇಲೆ ಅಲ್ಲ, ಮನಸ್ಸಿನ ಮೇಲೆಲ್ಲ ಎಲ್ಲಾದ್ರ ಮೇಲೂ ಸತ್ತಾ ನಡೆಯೋದು ಒಬ್ಬನದ್ದೇ. ಅದು ಯಾವಾಗ ಅರಿವಿಗೆ ಬರುತ್ತೋ ಅವಾಗ ನಮಗೆ ಈ ಕರುಣೆಯಿಂದ ಅವನನ್ನು ಕೂಗಕ್ಕೆ ನಾವು ಶುರು ಮಾಡ್ತೀವಿ. ಹೆಂಗೆ ಕೂಗ್ತೀವಿ ಅವನನ್ನು? ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರೆ, ಎಲ್ಲರೂ ಸೇರಿ ನೋಡೋಣ ಅಂಥ ಒಂದು ಕೂಗು ನಮ್ಮ ಬಾಯಲ್ಲೂ ಬರಬೇಕು, ನಾವು ಆ ಕೂಗು ಹಾಕಬೇಕು ಅನ್ನೋದನ್ನು ಆ ವಿಚಾರಧಾರೆಯನ್ನು, ವಿಚಾರ ಚಕ್ರವನ್ನು ಶುರು ಮಾಡೋಣ. ಆ ದಾರಿಯಲ್ಲಿ ನಾವು ಮುಂದೋಗೋಣ. ಇವತ್ತು ಶ್ರೀ ಮಹಾರಾಜರಂದು ಏನಂತಾರೆ, ನಾಮದಲ್ಲೇ ಅಂತಿಮ ಸುಖ, ಗುರು ಅಂತಿಮ ಸುಖವನ್ನು ತೋರಿಸ್ತಾನೆ ಸುಖ, ಆದರೆ ಅವನು ಪಡ್ಕೋಬೇಕು, ಅದು ನೀನು ಪಡ್ಕೋಬೇಕು ಅಂತ ಹೇಳ್ತಾನೆ. ಅಂತಿಮ ಸುಖ ಅಂದರೆ ಆ ಭಗವತ್ ಪ್ರಾಪ್ತಿ ಏನು ಉದ್ದೇಶ ಇದೆ ಪೃಥ್ವಿ ಮೇಲೆ ಬಂದು ಅದನ್ನು ಪಡ್ಕೋಬೇಕು ನೀನು. ಅದಕ್ಕೆ ನಾನು ಈ ಹಾದಿ ತೋರಿಸ್ತೀನಿ, ನಿನಗೆ ಬರೋದಾದರೆ ಬಾ, ಇಲ್ಲಾಂದರೆ ಬಿಡು, ಇನ್ನು ಎಷ್ಟು ಜನ್ಮ ಕಾಯ್ಕೋಬೇಕೋ ಕಾಯ್ಕೋತ ಕೂತ್ಕೋ ಅಂತ ಹೇಳ್ತಾರೆ. ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರೆ, ತುಜ साठी जीव पिसा मज विसरलासी कैसा, असे पापी दुराचारी तुम्ही घेतले पदरी, करुणा भाकविसी जैसी सगुण बेटी देई तैसी, चिदंबरा म्हणे दास आता न करी उदास. ನಿನ್ನ ಸಲುವಾಗಿ, ತುಜसाठी ಜೀವ ಪಿಸ, ಈ ಜೀವ ನಿನ್ನ ಸಲುವಾಗಿ ಹುಚ್ಚು ಹಿಡಿದಿದೆ. ಪಿಸ ಅಂದರೆ ಹುಚ್ಚು ಹಿಡಿಯೋದು. ಯಾರ ಸಲುವಾಗಿ? ಇವತ್ತು ತನಕ ನಮ್ಗೆ ಯಾರ ಸಲುವಾಗಿ ಹುಚ್ಚು ಹಿಡ್ದಿತ್ತಪ್ಪ?
ಪ್ರಪಂಚದ ವಸ್ತು ವಿಷಯ ವ್ಯಕ್ತಿ ಸಲುವಾಗಿ ಹುಚ್ಚಿಡಿದಿತ್ತು. ಅದೇನೋ ಬೇಕು, ಇದೇನೋ ಬೇಕು, ಮತ್ತು ಅವ್ರು ಯಾರೋ ಬೇಕು, ಇವ್ರು ಯಾರೋ ಬೇಕು, ಇವರೆಲ್ಲ ಅಲ್ಲಿ ಹೋಗಲಿಲ್ಲ ಅಂದರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಆದರೆ ಈಗ ಅದೇ ಮನಸ್ಸು ಅವರನ್ನೆಲ್ಲ ಬಿಟ್ಟು ನಿನ್ನ ಕಡೆ ಹತ್ರ ಬಂದು ನಿನ್ನ ಹೊರತಾಗಿ ಹೆಂಗೆ ಒಂದೊಂದು ಪ್ರಚೀತಿ ಅನುಭವ ಬರ್ತಾ ಹೋಗುತ್ತೋ ಅವಾಗ ಏನು ಅನಿಸ್ತಾ ಹೋಗುತ್ತಪ್ಪ, ಈ ಪ್ರಪಂಚದಲ್ಲಿ ನಾನು ಬಿದ್ದು ಒದ್ದಾಡ್ತಿದ್ದೆ, ಹೊರಳಾಡ್ತಿದ್ದೆ, ಅಲ್ಲಿ ಯಾರೂ ನನ್ನನ್ನು ಕೇಳೋರ ಗತಿ ಇರಲಿಲ್ಲ. ಆದರೆ ಇವತ್ತು ನಿನ್ನ ಹತ್ರ ಬಂದಾಗ ನೀನು ಕೊಡುವ ಒಂದೊಂದು ಅನುಭವನೂ ನೋಡಿದಾಗ ನನಗೆ ಪ್ರಪಂಚದ ಸ್ವರೂಪ ಏನಿದೆ, ನಿಜ ಸ್ವರೂಪ ಏನಿದೆ, ಅಥವಾ ನಾನು ಎಲ್ಲಿ ತಪ್ಪದೆ ಅದನ್ನೆಲ್ಲವೂ ಭಗವಂತ ಅರಿವು ಮಾಡಿಸ್ಕೊಡ್ತಿದ್ದಾನೆ. ಭಗವಂತನ ಹತ್ತಿರ ಹೋದಂಗು ಮಜ ವಿಸರಲಾಸಿ ಕೈಸ, ನನ್ನನ್ನು ಹೆಂಗಪ್ಪ ಮರ್ತೀಯ ನೀನು ಪರಮಾತ್ಮ. ಇಲ್ಲಿ ಪರಮಾತ್ಮ ಯಾಕಪ್ಪ ಇದು ಹೇಳ್ತಾ ಇದೆ, ಹಿಂಗೆ ಮನಸ್ಸು ಹೇಳ್ತಾ ಇದೆ ಮಜ ವಿಸರಲಾಸಿ ಕೈಸ ಅಂದರೆ, ರಾಜಾರಾಮ್ ಮಹಾರಾಜರಿಗೆ ಏನು ಹೇಳಬೇಕಾಗಿದೆ, ನಾನು ನಿನ್ನನ್ನು ಮರ್ತು ಹೋಗಿದ್ದೀನಿ, ನೀನು ಯಾವಾಗಲೂ ಸದಾ ನನ್ನ ಜೊತೆಗಿರ್ತೀಯ. ಆದರೆ ಮಜ ವಿಸರಲಾಸಿ ಕೈಸ, ನಾನೇ ನಿನ್ನನ್ನು ಮರ್ತು ಹೋಗಿದ್ದೀನಿ. ಆದರೆ ಏನನ್ಸತ್ತೆ ನಮಗೆ, ಭಗವಂತ ನಮ್ಮನ್ನು ಮರ್ತು ಹೋಗಿಬಿಟ್ಟಿದ್ದಾನೆ. ನಾ ಎಷ್ಟು ಕೂಗಿದ್ರೂ ಅವ್ನು ಬರ್ತಿಲ್ವಲ್ಲಪ್ಪ. ಅಸೇ ಪಾಪಿ ದುರಾಚಾರಿ ತುಮಿ ಘೇತಲೇ ಪದರಿ, ನಾನು ಪಾಪಿ ಇರಬಹುದು, ದುರಾಚಾರಿ ಇರಬಹುದು, ಆದರೆ ನೀವು ನನ್ನನ್ನು ನಿಮ್ಮ ಪದರಲ್ಲಿ ಹಾಕ್ಕೊಂಡಿದ್ದೀರಾ, ನಿಮ್ಮ ಒಂದು ಜೋಳಿಗೆಯಲ್ಲಿ ಹಾಕ್ಕೊಂಡಂಗೆ, ಅಂದರೆ ಪದರಲ್ಲಿ ಹಾಕ್ಕೊಂಡಿದ್ದೀರಾ. ಅದಕ್ಕೆ ಈಗ ನನಗೆ ಇನ್ಯಾವ ಭಯವೂ ಇಲ್ಲ. ನಾನು ಪಾಪಿ ಇರಬಹುದು, ದುರಾಚಾರಿ ಇರ್ಬೋದು, ಇಲ್ಲಿ ತನಕ ನಾನು ಪಾಪಗಳನ್ನು ಮಾಡಿದ್ದೀನಿ. ಆದರೆ ನಿಮ್ಮಲ್ಲಿ ಒಮ್ಮೆ ನಾನು ಬಂದ ಮೇಲೆ ನನಗಿನ್ಯಾವ ಥರವಾದ ಭಯ ಇಲ್ಲ. ಪಾಪಿ ದುರಾಚಾರಿ ಇರೋದಕ್ಕೆ ಸೂರದಾಸ್ ಜಿ ಹೇಳ್ತಾರೆ, ಪ್ರಭು ಮೊರೆ ಅವಗುಣ ಚಿತ್ತನಾಧರೋ, ಪ್ರಭು ಮೊರೆ ಅವಗುಣ ಚಿತ್ತನಾಧರೋ, ಸಮದರ್ಶಿ है नाम तिहारो, समदर्शी है नाम तिहारो, चाहे तो पार करो प्रभु जी मोरे ಅವಗುಣ ಚಿತ್ತನಾಧರೋ. ನನ್ನ ಅವಗುಣಗಳನ್ನು ನಿನ್ನ ಚಿತ್ತದಲ್ಲಿ ಧರಿಸಿಬಿಡಪ್ಪ ತಂದೆ. ಸದ್ಗುರುನಾಥ ಚಿದಂಬರ, ನಾನು ಪಾಪಿ ಇರಬಹುದು, ದುರಾಚಾರಿ ಇರಬಹುದು, ಕರುಣಾ ಭಾಕವಿಸಿ ಜಯಿಸಿ, ಸಗುಣ ಭೇಟಿ ದೇಹಿ ತೈಸಿ, ಯದ್ಭಾವ ತದ್ಭವತಿ. ಹೆಂಗೆ ನನ್ನ ಭಾವ ಇದೆಯೋ ಅದೇ ಭಾವದಂತೆ ನೀನು ನಿನ್ನ ದರ್ಶನವನ್ನು ನೀಡು. ಸಗುಣ ಭೇಟಿ ಅಂದರೆ ಹೆಂಗೆ ಕೊಡ್ತಾನೆ ಪರಮಾತ್ಮ, ಯಾವುದೋ ಫೋಟೋ ಮುಖಾಂತರ ಕೊಡ್ತಾನೆ, ಮೂರ್ತಿ ಮುಖಾಂತರ ಕೊಡ್ತಾನೆ, ಸ್ತೋತ್ರದ ಮುಖಾಂತರ, ಭಕ್ತಾನಂದ ಲಹರಿ ಸ್ತೋತ್ರದ ಮುಖಾಂತರ ಯಾರೋ ಹೇಳ್ತಾರೆ ಪಠಣೆ ಮಾಡಿ, ಅಥವಾ ಸತ್ಸಂಗದಲ್ಲಿ ಆಖ್ಯಾನ ಕೇಳುವ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಒಂದು ಅಭಂಗ ಬರಿಬೇಕು ಅಂತ ಯಾರೋ ಕಳಿಸ್ತಾರೆ. ಸೊ ಸಗುಣ ಭೇಟಿ ಅಂದರೆ ಏನು, ಕೇವಲ ಫೋಟೋ ಆಮೇಲೆ ಮೂರ್ತಿ ತನಕ ಸಗುಣ ಭೇಟಿ ಸೀಮಿತ ಇರೋದಿಲ್ಲ. ಸಗುಣ ಎಲ್ಲ ಗುಣಗಳು ಹೊಂದಿ ಈ ಪೃಥ್ವಿ ಮೇಲೆ ಏನೇನು ವಸ್ತು ವ್ಯಕ್ತಿ ಇವೆಲ್ಲವೂ ಗುಣವನ್ನು ಹೊಂದೇ ಬಂದಿರುತ್ತೆ. ಸತ್ವ ರಜಸ ತಾಮಸಿಕ ಗುಣ ಹೊಂದಿ ಬರುತ್ತೆ. ಅವಾಗ ನಮಗೆ ಇವೆಲ್ಲ ಚರಾಚರ ಸೃಷ್ಟಿ ತ್ರಿಗುಣದಿಂದ ಉದ್ಭವ ಆಗಿರೋದು. ಆದರೆ ಭಗವಂತ ಮಾತ್ರ ತ್ರಿಗುಣಾತೀತಂ ಅಂತೀವಿ, ನಾವು ಗುರುಗೆ ಹೇಳ್ತೀವಿ ಭಾವಾತೀತಂ ತ್ರಿಗುಣರಹಿತಂ. ಸದ್ಗುರುಗೆ ಯಾವ ಭಾವವೂ ಇರೋದಿಲ್ಲ, ಯಾವ ಥರವಾದ ಒಂದು ಗುಣಗಳೂ ಇರೋದಿಲ್ಲ. ಅವನು ದೇಹಾತೀತ, ಕಾಲಾತೀತ, ಭಾವಾತೀತ, ಗುಣಾತೀತ, ತ್ರಿಗುಣರಹಿತಂ. ಯಾಕಪ್ಪ, ಯಾಕೆಂದರೆ ಅವನು ಕೇವಲ ಪರಮಾತ್ಮನ ಇಚ್ಛೆಯಿಂದ ಅವತಾರ ತಾಳಿ ಪೃಥ್ವಿ ಮೇಲೆ ಬಂದು ಆ ಪರಮಾತ್ಮನ ಇಚ್ಛೆಯಿಂದೇ ಇಷ್ಟು ಜೀವರಾಶಿಯ ಉದ್ಧಾರ ಮಾಡಿ ಹೋಗಬೇಕಾಗಿರುತ್ತೆ. ಅಷ್ಟು ಕೆಲಸವನ್ನು ಮಾತ್ರ ಮಾಡ್ತಿರ್ತಾನೆ, ಅಲ್ಲಿ ಯಾವ ಭಾವನೆಯೂ ಇರೋದಿಲ್ಲ. ಹಾಗಂದರೆ ನಾವಂತೀವಿ ಎಷ್ಟು ಕರುಣಾಸಾಗರ ಇದ್ದಾನೆ. ಹೌದು, ಅವನು ಕರುಣಾಸಾಗರ ಎದಕ್ಕಿರ್ತಾನೆ, ಜೀವದ ಉದ್ಧಾರಕ್ಕೆ ಮಾತ್ರಕ್ಕೆ. ಅವನ ಆ ಜೀವಕ್ಕೆ ಏನು ಬೇಕಾಗಿರುತ್ತೋ ಆ ಸಮಯಕ್ಕೆ ಏನು ಒಳ್ಳೆಯದೇ ಆಗಿರಬೇಕಾಗಿದೆಯೋ ಅಷ್ಟನ್ನು ಮಾತ್ರ ಹೇಳಿ ಕೊಡ್ತಾನೆ ವಿನಃ ವಿಷಯದ ಆಮಿಷ ತೊಗೊಂಬಂದಾಗ ಅದಕ್ಕೆ ಎಸ್ ವಾವಾ ಅಂದ್ಬಿಟ್ಟು ಅದಕ್ಕೆ ಬ್ಯಾಕ್ ಮಾಡೋದಿಲ್ಲ, ಅಂದರೆ ಪ್ಯಾಟ್ ಮಾಡೋದಿಲ್ಲ. ಓ ಹೌದಪ್ಪ ನೀವು ವಿಷಯ ಕೇಳ್ತಿದ್ಯಾ, ಕೊಡ್ತೀನಿ ಅಂತಲ್ಲ. ಆ ವಿಷಯದಿಂದ ಅವನ ಕೆಲಸ ಇರೋದೇನಪ್ಪ, ಹಿತವಚನ ಹೇಳ್ತಾನೆ, ಬೋಧವಚನ ಹೇಳ್ತಾನೆ, ಹೇಳಿ ನಮ್ಮನ್ನು ಆ ವಿಷಯದಿಂದ ಪರಾವೃತ್ತ ಮಾಡ್ತಾನೆ. ಕೇಳಲಿಲ್ಲ ಅಂದಾಗ ಏನು ಮಾಡ್ತಾನೆ ಅವನು, 2 ಹೊಡೆದು ಕಳಿಸ್ತಾನೆ, ನಮಗೆ ಶಬ್ದದಲ್ಲಿ ಹೊಡೆದು ಕಳಿಸ್ತಾನೆ. ಇಲ್ಲ ಕಠೋರದ ಶಿಕ್ಷೆ, ಬರಲೇಬೇಡಿ ನೀವು, ಮಾತಾಡಿಸ್ಲೇಬೇಡಿ, 1 ವಾರ ಹೋಗಿ ಆಚೆ ಅಂತ ಅಂಥದ್ದೆಲ್ಲ ಶಿಕ್ಷೆಗಳನ್ನು ನೇಮಿಸ್ತಾನೆ. ಯಾಕಪ್ಪ, ಆ ನೇಮಿಸೋದ್ರಲ್ಲಿ ಅವನದು ಸ್ವಂತ ಸ್ವಾರ್ಥ ಏನೂ ಇಲ್ಲ. ಅಲ್ಲಿ ಕೇವಲ ಅವನಿಗೊಂದು ಕೆಲಸ ಕೊಟ್ಟಿರ್ತಾನೆ ಅವನ ಗುರು, ಈ ಜೀವರಾಶಿ ಉದ್ಧಾರ ಆಗಬೇಕು. ಅಷ್ಟು ನಡುವೆ ಏನು ಕೆಲಸ ಆಗಬೇಕಾಗಿರ್ತೋ ಅಷ್ಟು ಮಾತ್ರ ಆಗ್ತಾ ಇರುತ್ತೆ.
ನಮ್ಮ ಭ್ರಮೆಯಿಂದ ನಾವು ಏನೇನೋ ಗುರು ಬಗ್ಗೆ ಕಲ್ಪನಾ ಮಾಡ್ಕೊಂಡಿರ್ತೀವಿ. ಅವನು ಹಿಂಗಿದ್ದಾನೆ ಹಂಗಿದ್ದಾನೆ, ಅವನೇ ಎಲ್ಲ ಮಾಡಿದ್ದ, ಅವನು ಹೇಳ್ತಾನೆ ನಾನು ಏನೂ ಮಾಡೋದಿಲ್ಲ. ನಮ್ಮ ಸೂಕ್ಷ್ಮ ಶರೀರದಲ್ಲಿರುವ, ಬಾಹ್ಯವಾಗಿ ನೋಡೋದಿಲ್ಲ ಗುರು ನಮ್ಮನ್ನು, ನಮ್ಮ ಸೂಕ್ಷ್ಮ ಶರೀರದಲ್ಲಿರುವ ವಾಸನೆಗಳನ್ನು ನೋಡಿ ಈ ಜೀವರಾಶಿಯ ಉದ್ಧಾರ ಯಾವ ಮಾತಲ್ಲಿದೆ ಅದನ್ನು ನೋಡಿ ಅದರಂತೆ ಸಾಧನೆ, ಅದರಂತೆ ಮಂತ್ರ, ಅದರಂತೆ ಅನುಷ್ಠಾನಗಳನ್ನು ಕೊಟ್ಟು ಅದನ್ನು ತೆಗೆದು ಪ್ರಪಂಚದಿಂದ ತೆಗೆದು ಪರಮಾರ್ಥ ಕಡೆ ತಂದು ದಾರಿ ತೋರಿಸಿ ಅಲ್ಲಿ ಕೂತಿದ್ದಾನೆ ಭಗವಂತ ನೋಡು ಇಲ್ಲಿ ನೀನು ಮುಟ್ಟಬೇಕಾಗಿದೆಯಪ್ಪ. ಸೊ ಔಟರ್ ಜರ್ನಿ ಟು ಇನ್ನರ್ ಜರ್ನಿ ನೀನು ಮಾಡಬೇಕು. ಈ ಒಂದು ದಾರಿ ಏನಿದೆಯೋ ನೀನೇ ಅದನ್ನು ಇದು ಮಾಡಬೇಕು. ಯು ಹ್ಯಾವ್ ಟು ಕ್ರಾಸ್ ದಟ್ ಪಾತ್, ಯು ಹ್ಯಾವ್ ಟು ಟೇಕ್ ದಟ್ ಪಾತ್. ಅಲ್ಲಿ ಕೇವಲ ಒಂದು ದಾರಿ ದೀಪ ಆಗಿ ನಿಂತಿರ್ತಾನೆ, ಮಾರ್ಗದರ್ಶಕನಾಗಿ ನಿಂತಿರ್ತಾನೆ. ಆದರೆ ಅವನ ಶಕ್ತಿನ ಅವನು ಹಾಕಿ ಹೇಳ್ಬಿಡ್ತಾನೆ, ಈ ಶಕ್ತಿ ಹಾಕಿ ಹೇಳ್ತಾನೆ ಇದನ್ನು ಮಾಡು, ನೀನು ಅಲ್ಲಿ ಮುಟ್ತೀಯ ಅಂತ. ಮುಟ್ಟಕ್ಕೆ ಹೆಜ್ಜೆ ನಾನು ಇಡಬೇಕು. ಅಂದರೆ ಜೀವಾತ್ಮ ಇಟ್ಟಾಗ ಮಾತ್ರ ಅವನು ಪರಮಾತ್ಮನಲ್ಲಿ ಒಂದಾಗುವ ಸಾಧ್ಯತೆ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ, ಕರುಣಾ ಭಾಕಿವಿಸಿ ಜಯಿಸಿ. ನಾನು ಹೆಂಗೆ ನಿನ್ನ ಕರುಣೆಯನ್ನು ಉತ್ಕಟ್ತೆ ಎಷ್ಟು ನಮ್ಮ ಭಾವ ಇರುತ್ತೋ, ಉತ್ಕಟ್ಟತಾ ಹೆಂಗಿರುತ್ತೋ, ಪರಮೋಚ್ಚ ಪ್ರೀತಿ ಅವನ ಪ್ರತಿ ಹೆಂಗಿರುತ್ತೋ ಆ ರೀತಿಯಲ್ಲಿ ಅವನು ಸಗುಣ ಭೇಟಿಯನ್ನು ನೀಡುತ್ತಾನೆ. ಚಿದಂಬರ ಮಣೆ ದಾಸ ಆತ ನ ಕರಿಯೋ ದಾಸ. ಅಪ್ಪ ಚಿದಂಬರ, ನಾನು ಬೇಡ್ಕೋತಾ ಇದ್ದೀನಿ, ಇನ್ನು ನನಗೆ ಉದಾಸನಾಗಿ ಮಾಡಬೇಡಪ್ಪ. ಇಲ್ಲಿ ತನಕ ನಾನು ಬಂದಿದ್ದೀನಿ, ಇನ್ನು ನನ್ನನ್ನು ನೀನು ವಾಪಸ್ ಕಳಿಸ್ಬೇಡ. ಇನ್ನು ನನಗೆ ನಿನ್ನ ಸಗುಣ ಭೇಟಿಯನ್ನು ಕೊಡು, ನಿರ್ಗುಣ ಭೇಟಿಯನ್ನು ಕೊಡು, ಸಾಕಾರ ರೂಪದಿಂದ ನಿರಾಕಾರ ಸ್ವರೂಪವನ್ನು ತೋರಿಸಪ್ಪ ತಂದೆ ಅಂತ ರಾಜಾರಾಮ್ ಮಹಾರಾಜರು ಈ ಅಭಗನ್ ಮುಖಾಂತರ ಸಂಪೂರ್ಣವಾಗಿ ಅವ್ರ ಮನಸ್ಸಿನ ಒಂದು ಸ್ಥಿತಿ ಏನಿದೆ, ಉದಾಸೀನತಾ, ವೈರಾಗ್ಯ ಮತ್ತು ಪರಮೋಚ್ಚವಸ್ಥೆಯ ಭಕ್ತಿ, ಕರುಣೆಯಿಂದ, ಆ ಪಶ್ಚಾತ್ತಾಪ ಭಾವನೆಯಿಂದ ಎಲ್ಲವನ್ನೂ ಅವ್ರು ಬೇಡ್ಕೋತಿದ್ದಾರೆ ಸ್ವಾಮಿಗೆ. ಇನ್ನು ಈ ಪ್ರಪಂಚದ ಯಾವ ಆಸಕ್ತಿಯೂ ಇಲ್ಲ ನನಗೆ ನಿನ್ನ ಭೇಟಿಯನ್ನು ನೀಡು ತಂದೆ ಅಂತ ಬೇಡ್ಕೋತಿದ್ದಾರೆ. ನಾವು ಎಲ್ಲರೂ ಸೇರಿ ಬೇಡ್ಕೊಳ್ಳೋಣ ಸ್ವಾಮಿ ಚಿದಂಬರನ. ಅಪ್ಪ, ಶೀಘ್ರ ನಮ್ಮೆಲ್ಲರಿಗೂ ನೀನು ಭೇಟಿ ಕೊಡಪ್ಪ, ಭೇಟಿ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡು ತಂದೆ. ನೀನು ಯಾರು ಅಂತ ನಾವು ತಿಳ್ಕೊಳ್ಳಿಲ್ಲ ಇಲ್ಲಿ ತನಕ, ಆದರೆ ಇಂದಿನಿಂದ ನಾನು ನನ್ನ ಎಲ್ಲ ಒಂದು ಅಹಂಕಾರ, ಅಹಂಭಾವ, ದೇಹಾಭಿಮಾನವನ್ನು ಬಿಟ್ಟು ಎರಡೂ ಕೈ ಚಾಚಿ ನಾನು ಬೇಡ್ಕೋತೀನಪ್ಪ. ತುಜೆ ದ್ವಾರೀಸ ಭಿಕಾರಿ ಭಿಕ್ಷಾ ಮಾಗತೋ ಸೋಮಿ ದ್ವಾರಿ. ನಾನು ಬೇಡ್ಕೋತೀನಿ ನಿನ್ನ ಕರುಣೆಯನ್ನು, ನಿನ್ನ ಅಪಾರ ಕರುಣೆಯನ್ನು, ಕೃಪಾದೃಷ್ಟಿಯನ್ನು ನನ್ನ ಮೇಲೆ ಬೀರು ಅಂತ ರಾಜಾರಾಮ್ ಮಹಾರಾಜ ಚರಣಕ್ಕೆ, ಸ್ವಾಮಿ ಚರಣಕ್ಕೆ ಅಭಂಗವನ್ನು ಅರ್ಪಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.